ಪೂರಿನೂ ಅಲ್ಲ, ಅಕ್ಕಿ ರೊಟ್ಟಿನೂ ಅಲ್ಲ, ಎರಡರ ಮಿಶ್ರಣದಲ್ಲಿ ಆಗಿರುವಂಥ ಪತ್ತಲ್. ಇದೇ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ತಿಂತಾ ಇರೋದು ಪತ್ತಲ್. ಅಕ್ಕಿ ರೊಟ್ಟಿ ಥರ ಇದೆ ಒಳಗಡೆ ಸ್ಮೆಲ್ಲು. ನೀರು ಕೆಂಪಗಿರುತ್ತೆ. ಇದು ಏನೋ ಹಾಕಿ ಮಾಡಿರ್ತಾರೆ. ಈ ನೀರಿಗೆ ಏನು ಹಾಕಿರೋದು ಕೆಂಪು ಇದೆಯಾ? ನಮ್ಮ ಮನೆಯವ್ರು ಎದುರೋಗ್ಬಿಟ್ರು, ಏನೋ ಬ್ಲಡ್ ಹಾಕಿ ಕೊಟ್ಟವ್ರು ಅಂತಲ್ಲ. ಬಟ್ ಪಾಪು ಕುಡ್ಸಕ್ಕೆ ಸ್ವಲ್ಪ ಭಯ ಆಯ್ತು. ಪಾಪು ಮಲಗಿದ್ದಾನೆ, ಎತ್ಕೊಬರಲ್ಲ ಹಾಕಲ್ಲ. ನನ್ನ ರಾತ್ರಿ ಮಲಗಿ 4 ಗಂಟೆ. ನನ್ನ ಮಗಳಿಗೂ ಕರಾಟೆ ಕಾಂಪಿಟೇಷನ್ ಅಂತ ಅದಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ತೀವಿ. ಯಾವ ಊರಮ್ಮ ಅದು ಹೋಗ್ತಾ ಇರೋದು? ಯಾವ ಸೋಮವಾರಪೇಟೆನಾ, ಶನಿವಾರ ಸಂತೆನಾ? ಅಲ್ಲ, ಕೊಳ್ಳಿಪೇಟೆ, ಕುಶಾಲನಗರಕ್ಕೆ ಹೋಗ್ತಾ ಇರೋದಾ? ಮಗಳು ಏನು ಮಗಳು ಚೆನ್ನಾಗಿದೆ ಬಟ್ಟೆ. ಯಾವ ತಂಡಿದ್ದು ನಿಂದ? ಹಾಂ, ಏನು ತಗೊಂಡ್ರು ಇಷ್ಟು ದಿನ ಬೇಜಾರಾಗುತ್ತೆ. ತಗೊಂಡ್ರು ವೇಸ್ಟ್ ಆಗುತ್ತೆ ನಾನು ತಗೊಂಡಿದ್ದೆಲ್ಲ ನಮ್ಮ ಮಗಳಿಗೆ ಆಗುತ್ತೆ. ಅದು ನಿನ್ನೆ ಟಪ್ಪನೇ ಐತಲ್ಲ ಇದು. ಅವಳಿಗೆ ಒಂದು ಟಾಪ್ ತರಿಸಿದ್ದೆ, ಆ ಟಾಪ್ ನನಗಾಗುತ್ತೆ. ಅಂದ್ರೆ ಅದರಷ್ಟು ಸಣ್ಣ ನೀನಾಗಿದೆಯಾ ಅಂತನಾ? ಸಣ್ಣ ಆಗಿಲ್ಲ, ಹಾಂ, ದೊಡ್ಡದು ತರಿಸಿದ್ದ ಏನು. ಸರಿ. ಒಂದೇ ರಿಮೋಟಲ್ಲಿ 2 ವರ್ಕ್ ಆಯ್ತಾ ಇದೆಯಾ? ಇವೆಲ್ಲ ಏನೇನೋ ಐಡಿಯಾ ಮಾಡೋಕ್ಕೈತಪ್ಪ ಇದು. ಸರಿ ನಾನು ಮುಖ ತಗೊಳ್ತೀನಿ. ನೋಡ್ತೀವಿ, ರಾತ್ರಿನೇ ಸ್ನಾನ ಮಾಡಿದ್ದೀನಿ, ನಿದ್ದೆ ಕಮ್ಮಿ ಆಯ್ತು ನನಗೆ. ಏನು ಮಾಡ? ಸರಿ. ಹೋಟೆಲ್ ಇದಾವ ಕರಾಟೆ. ಅದು ಏನು ಕರಾಟೆಲಿ ಟಿಷ್ಕ ಅನ್ನೋ ಹೋಗಿ ಟಿಷ್ಕ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ಬೇಕು, ಅವ್ರ ಫ್ರೆಂಡ್ ಜೊತೆ ಎಂಜಾಯ್ ಮಾಡಬೇಕು, ಬರ್ಬೇಕಷ್ಟೆ. ನೋಡಿ, ಅವಳು ಟೂರ್ನಮೆಂಟ್ ಇರೋದು ತಲೆನೇ ಇಲ್ಲ. ಒಟ್ಟಿನಲ್ಲಿ ಸುತ್ತಾ ಇರಬೇಕು. ಹಿಂಗೆ ಹೆಂಗೆ ಸುತ್ತಿರ್ತದೆ ಅಲ್ಲಿ. ಲಕ್ಕಿ ಏನೋ ಕಚ್ಕೋಯ್ತಾರೆ. ಏನು ಮಗಳೇ, ಏನೋ ಕಚ್ಕೊ ತಿಂತೈತಿಲ್ಲ? ಬ್ರೆಡ್ಡಾ? ಕೊಡೋಣ. ಇದು ನೋಡಿದ್ರೆ ನಾವು ಹೋಗ್ತಾ ಇದ್ದೀವಿ ಅನ್ನಂಗೆ ಅನಿಸ್ತೈತೆ. ಕರೆಕ್ಟಾಗಿ ಇದು ಮಾಡೋದಕ್ಕೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅನ್ನಂಗಿದೆ. ಇದು ಕಾಂಪಿಟೇಷನ್ ಅನಿಸ್ತಾ ಇಲ್ಲ. ಈ ಅಮ್ಮ ಯಾಕೆ ಲಕ್ಕಿ ಅಮ್ಮ ಸ್ಟೆಚ್ ಮಾಡಿ ಅಮ್ಮ ಟೆಚ್ಚಿ ಅಮ್ಮ ಲಕ್ಕಿ ಓನೇ ಲಕ್ಕಿ ಯಾಕೆ ಲಕ್ಕಿ ಅಮ್ಮ ಟೆಚ್ಚಿ ಅಮ್ಮ ಸ್ಟೆಚ್ಚಿ ನಡಿ ಹೋಗೋಣ. ನೋಡೋಣ. ಇದು ಕ್ಯಾಮ್ರಾ ಹಿಡಿಯೋದು ಕಲ್ತೈತಲ್ಲ ಹೇಳಿ ಸದ್ಯಕ್ಕೆ. ಹೆಂಗ ನಿನಗೊಂದು ಅಸಿಸ್ಟೆಂಟ್ ಆಯಿತು ಕ್ಯಾಮ್ರಾ ಹಿಡಿಯೋಕೆ. ಈಗ ಏನಮ್ಮ ಸಖತ್ತಾಗಿ ಕಾಣಿಸ್ತಿದ್ದಿಲ್ಲಮ್ಮ. ನಿನ್ನೆ ಆ್ಯಕ್ಚುಲಿ ಫೇಶಿಯಲ್ ಮಾಡಿಸ್ಕೊಂಡು ಬಂದಿದ್ದೀನಿ, ಏನೂ ಮೇಕಪ್ ಮಾಡಿಲ್ಲ, ಬರೀ ಲಿಪ್ಸ್ಟಿಕ್ ಒಂದೇ ಅಷ್ಟೇ. ಸಖತ್ತಾಗಿ ಕಾಣಿಸ್ತೀಯ. ನನ್ನ ಹೆಂಡ್ತಿ ಇಷ್ಟು ಬ್ಯೂಟಿಫುಲ್ ಅಂತ ಹೆಮ್ಮೆ ಆಗುತ್ತೆ. ನೋಡು ಹೆಂಗೆ ನಾಚ್ಕೊತಾಳೆ ನೋಡಿ. ಅಲ್ಲ, ನೋಡಿ ಕಾರ್ ಬರ್ತಿರುತ್ತೆ ಕತ್ಲಲ್ಲಿ. ಇವಳು ಕಾರ್ ಒರೆಸಿರೋದು ನೋಡಿ, ಹಿಂಗೈತೆ ಮೇಲೆ ಮಾತ್ರ ತೊಳ್ಕೊಂಡಿರೋದು. ಅಪ್ಪಾಜಿ ಬಸ್ ಅಯ್ಯೋ, ಅವ್ನು ಎದುರಿಸ್ಕೊಂಡು ಹಂಗೆ ಕರ್ಕೊಂಡು ಬಂದಿರೋದು. ಇವನ ಮುಖನೂ ತೊಳೆದಂಗೆ. ಈಗ ಕೂಡ್ಗೆಲ್ಲಿದ್ದೀವಿ. ಕೂಡ್ಗೆಲಿ ಹೋಟೆಲ್ ಪ್ರಿಯಾ ಹೋಟೆಲಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಬೆಳಬೆಳಗ್ಗೆ ವರ್ಕ್ ಮಾಡ್ತಾರ ಅಂತ. ಇಲ್ಲಿ ನಾನ್ ವೆಜ್ ಕೊಡಗಲ್ವಾ? ಸಮಯ 8 ಗಂಟೆ 10 ನಿಮಿಷ. ಬೆಳಬೆಳಗ್ಗೆನೆ ಪೋರ್ಕ್ ಸಿಗುತ್ತೆ ನೋಡೋಣ. ನಾನ್ ವೆಜ್ ಸಸ್ಯಾಹಾರಿ ಅನ್ಸುತ್ತೆ ಕಣಮ್ ಇದು. ಹೌದಾ? ಹಾಂ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಇದೇನು ಪತ್ತಲ್ ಅಂತ. ನಾನು ಇದು ಫಸ್ಟ್ ಟೈಮ್ ತಿಂತಿರೋದು. ಅಕ್ಕಿಯಿಂದ ಮಾಡೋದು. ಅಕ್ಕಿ ರೊಟ್ಟಿನೂ ಅಲ್ಲ, ಇಡ್ಲಿನೂ ಅಲ್ಲ, ಬಟ್ ಚೆನ್ನಾಗಿದೆ. ಪೂರಿನೂ ಅಲ್ಲ ಅಲ್ವಾ? ಪತ್ತಲ್ ಚೆನ್ನಾಗಿದೆ ರೀ. ಇದು ನೀವಲ್ವಾ ತಗೊಂಡಿದ್ದು? ನಾನು ತಗೊಂಡಿದ್ದು. ಅದಕ್ಕೆ ಹೊಸ ಜಾಗಕ್ಕೆ ಬಂದಾಗ ಹೊಸ ಥರದ ಅನುಭವ ತಗೊಬೇಕು. ಹಂಗಾಗಿ ಪತ್ತಲ್ ಇದೆಯಲ್ಲ, ಇದು ಎಗ್ ಮಸಾಲ ಹೇಗಿದೆ ಟೇಸ್ಟ್ ನೋಡೋಣ. ಕೊಡಗುದು ಪತ್ತಲ್, ಆಮೇಲೆ ಇಡ್ಲಿ ಮತ್ತು ದೋಸೆ, ಎಗ್ ಮಸಾಲ, ಇದಿಷ್ಟು ಕಾಮನ್ನು. ಬಟ್ ಒಳಗಡೆ ನೋಡಿ ರೊಟ್ಟಿ ಥರನೇ ಇದೆ. ಹೌದಾ? ಅಕ್ಕಿ ರೊಟ್ಟಿ ಥರ. ಇಡ್ಲಿನೂ ಇದೆ ಅದರೊಳಗೆ. ಹಾಂ, ಇಡ್ಲಿ ಎಲ್ಲ ಗಟ್ಟಿ ಇರುತ್ತೆ ಅಂದ್ರೆ ಅವರು. ನೋಡೋಣ. ಸ್ವೀಟಾ? ಸಕ್ಕರೆ ಉದುರಿಸ್ದಂಗಿತ್ತು. ರೊಟ್ಟಿ ತಿಂದಂಗೆ ಅನ್ಸುತ್ತೆ. ಹೌದಾ? ಪತ್ತಲ್ ಅಂತ ಕೊಡಗೋದು ಫೇಮಸ್ ಅಂತ. ಇದೇ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ತಿಂತಾ ಇರೋದು ಪತ್ತಲ್. ಅಕ್ಕಿ ರೊಟ್ಟಿ ಥರ ಇದೆ ಒಳಗಡೆ ಸ್ಮೆಲ್ಲು. ಕಾಯಿ ತುರಿ ಇದೆಯಲ್ಲ ಮೇಲೆ, ಇದು ಶುಗರ್ ಅನ್ಸುತ್ತೆ ನೋಡೋಕ್ಕೆ, ಬಟ್ ಶುಗರ್ ಅಲ್ಲ.
ನನ್ನ ಮಗಳಿಗೆ ಒಂದಂತೆ ಸೇಮ್ ರೊಟ್ಟಿನೇ ಚೆನ್ನಾಗಿದೆ. ಅಕ್ಕಿ ರೊಟ್ಟಿ ಈ ಕಡೆ ಪೂರಿ ಥರ ಎಣ್ಣೆಲಿ ಕರೆದಿರೋದಿನ್ನ ಊದಿರೋದು ನೋಡಿ. ಬಟ್ ಎಣ್ಣೆನೂ ಜಾಸ್ತಿ ಇಲ್ಲ. ಎಣ್ಣೆ ಕುಡ್ದಿಲ್ಲ ಹಾಂ ಅಂದರೆ ಪೂರಿ ಈ ಕಡೆ ಪೂರಿ ಅಕ್ಕಿ ರೊಟ್ಟಿ ಸಖ ಟೇಸ್ಟಿ ಆಗಿದೆ, ರುಚಿಯಾಗಿದೆ. ಪತ್ತಲ್ ಅದಕ್ಕೆ ಎಗ್ ತಗೊಳ್ಳಿ ನೋಡಿ, ಎಗ್ ಮಸಾಲ ಎಗ್ ಮಸಾಲ ಅಲ್ಲಿ. ಹಾಂ ಅದಕ್ಕೂ ಹೊಟ್ಟೆ ಹಸ್ತು ಇಟ್ಕೊಡೋ ತಿನ್ನು. ಇದೇನಿದು ಎಗ್ ಮಸಾಲ ಇದು ಅದೇ ಕಾಳು ಕರಿ ಅಂತ ಏನೋ ಅಂದ್ರು. ಚೆನ್ನ ಮಸಾಲನ ಏನೋ ಅಂದರು. ಹಾಂ ಪತ್ತಲ್ ತಗೊಳ್ಳೋದು ಇನ್ನೊಂದು ಬೇಡ, ಫಸ್ಟ್ ಇದು ಮುಗಿಸೋಣ, ಟೈಮ್ ಆಯ್ತು ಮಗಳಿಗೆ. ಹಾಂ ದೋಸೆ ಹೆಂಗಿದೆ ಮಗಳೇ? ಚೆನ್ನಾಗಿದೆಯಾ ಮಗಳು? ಅವರು ಪಲ್ಯನೇ ಇಲ್ಲ ಅದರೊಳಗೆ. ಅಲ್ಲ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಕಣಮ್ಮ. ನೋಡಲ್ಲ ಹೊಡಿತಾರೆ ಚಿನ್ನಪ್ಪಜ್ಜಿ ನೀನು ಚಿನ್ನಪ್ಪಜ್ಜಿ. ಓ ವಡೆ ಕೊಡು ಅಂತ ಇವತ್ತು ಹೊಸ್ದಾಗಿ. ವಡೆನಾ? ಇಲ್ಲಯ್ಯ ಇಟ್ಕೊಪ್ಪಜ್ಜಿ. ಬೇಡ ಆಮೇಲೆ ತಿನ್ನು. ತಡಿ ಮಗನ ಆಮೇಲೆ ತಿನ್ನು ಅಂತೆ. ಹೊಡಿತಾರೆ. ಬಿಸಿ ಇದ್ದಾಗ ತಿನ್ನಬೇಕು. ತಣ್ಣ ಆಯಿತು ಅಂದರೆ ಒಂದು ಸ್ವಲ್ಪ ಇದ್ದು ತಿನ್ನೋಕ್ಕಾಗಲ್ಲ ಒಂಥರ. ಹೌದಾ? ಬಿಸಿ ಇದ್ದಾಗ ತಿನ್ನೋಕ್ಕೆ ಚಂದ ಇದು. ಯೆಲ್ಲೋ ಕಲರ್ ತಿನ್ನು. ಇದು ನಾನು ಸಾಂಬಾರು ಕೊಟ್ಟವ್ರೆ ಅನ್ಕೊಂಡಿದ್ದು, ಕಡಲೆ ಬಸ್ಲಿ. ರೈಸ್ ಐಟಮ್ ಏನಾದ್ರು ಇದ್ರೆ ತಗೋಬೋದಾಗಿತ್ತು ಅಂತ ಒಂಚೂರು. ರೈಸ್ ಐಟಮ್ಸ್ ಇಲ್ಲ. ಚೆನ್ನಾಗಿದೆ ಕಣಮ್ಮ, ಪತ್ತಲೇ ಚೆನ್ನಾಗಿರೋದಿಲ್ಲ. ಪತ್ತಲ್ ಚೆನ್ನಾಗಿದೆ, ಮತ್ತು ಚಿಕನ್ ಅಲ್ಲ ಒಂಥರ ಟೊಮೊಟೊ ಗೊಜ್ಜಾಗಿ ಮಾಡಿಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಮೊಟ್ಟೆ ಕರಿ. ಹಾಂ, ಮೊಟ್ಟೆ ಮಸಾಲ. ಹಾಂ, ಬೇಯಿಸಿರೋ ಮೊಟ್ಟೆನ ಟೊಮೊಟೊ ಗೊಜ್ಜಿಗೆ ಹಾಕಿದ್ದಾರೆ. ದಟ್ ಈಸ್ ಮೊಟ್ಟೆ ಮಸಾಲ. ಎಲ್ಲ ಕಟ್ ಮಾಡಬೇಕು. ಪತ್ತಲ್ ಒಂದೊಂದು ಒಂದು ಪ್ಲೇಟ್ ಬರುತ್ತಲ್ಲ. ಹಾಂ, ಇದರೊಳಗೆ ನೋಡಿ ಕೇರಳದಲ್ಲಿ ಕೊಡೋರು ಈ ಥರ ನೀರು ಕೆಂಪಗಿರುತ್ತೆ. ಇದು ಏನೋ ಹಾಕಿ ಮಾಡಿರ್ತಾರೆ. ಒಳ್ಳೇದು, ಡೈಜೆಷನ್ಗೆ ಒಳ್ಳೇದು. ಯಾವುದಕ್ಕೂ ಕೂಲ್ ಥರ ಆಗುತ್ತೆ, ಕೂಲ್ ಆಗುತ್ತೆ ಹೊಟ್ಟೆ. ಮತ್ತೊಂದು ಪತ್ತಲ್ ತರಿಸಿದ್ವಿ, ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು. ಹಂಗಾಗಿ ಮತ್ತೊಂದು ಪತ್ತಲ್ ತರಿಸಿದ್ವಿ. ಪೂರಿನೂ ಅಲ್ಲ, ಅಕ್ಕಿ ರೊಟ್ಟಿನೂ ಅಲ್ಲ, ಎರಡರ ಮಿಶ್ರಣದಲ್ಲಿ ಆಗಿರೋವಂಥ ಪತ್ತಲ್. ಈ ನೀರಿಗೆ ಏನು ಹಾಕಿರೋದು? ಕೆಂಪಿದೆಯಾ? ಬೇರ, ಆಯುರ್ವೇದಿಕ್ ಬೇರ್ ಹಾಕಿರೋದಂತ ನೀರಿಗೆ. ಅದು ಹೊಟ್ಟೆಗೆ ತಂಪು. ಅದು ಕೇರಳದಲ್ಲಿ ಕೊಡೋರು. ನೋಡಿ ಕಾಣುತ್ತೆ, ನೀರು ಕೆಂಪಿದೆ. ನಮ್ಮ ಮನೆಯವ್ರು ಎದುರೋಗ್ಬಿಟ್ರು, ಏನೋ ಬ್ಲಡ್ ಹಾಕಿ ಕೊಟ್ಟವ್ರು ಅಂತಲ್ಲ. ಬಟ್ ಪಾಪು ಕುಡ್ಸೋಕ್ಕೆ ಸ್ವಲ್ಪ ಭಯ ಆಯ್ತು. ಏನು ಇಲ್ಲ ಅದು ಒಳ್ಳೇದು, ಆಯುರ್ವೇದಿಕ್ಕು. ಆ್ಯಕ್ಚುಲಿ ಇಲ್ಲಿ ಮಸಾಲೆ ದೋಸೆ ಎಲ್ಲ ನಾನು ತಾಂಡಿದ್ದು ಬರೀ ಸಿಂಪಲ್ ಇದ್ರ ದೋಸೆನೇ. ಅದು ಕಾಳು ಕಡಲೆ ಕರಿನಾ? ಹಾಂ, ನಿಮ್ಗೆ ಬೇಕಿತ್ತಾ? ಬೇಡ ಎಲ್ಲ ನಾನೇ ಹಾಕೊಂಡು. ದೋಸೆಗೆ ಸಕ್ಕತ್ತಾಗಿದೆ. ಹೌದಾ? ಮೇಡಮ್ ಎಷ್ಟಾಯ್ತು ನಮ್ಮದು? ಹಾಂ, ಹೆಂಗೆ ಗೊತ್ತಾಯ್ತು ನಿಮಗೆ? ಆರಾಮ? ನೋಡಕ್ಕಿಲ್ಲ ಸಬ್ಸ್ಕ್ರೈಬರ್. ಹೌದಾ? ಆರಾಮ? ಎಲ್ಲ ಇಲ್ಲಿಯವರೇ. ಆಯ್ತು ತಿಂಡಿ. ನಂದು ಯೂಟ್ಯೂಬ್ ಚಾನಲ್ ಐತೆ. ಹೌದಾ? ಶ್ರೀ ವೆಂಕಟೇಶ್ ಗುರುಜಿ ಅಂತ. ಹೌದಾ? ಹೌದಾ? ಶ್ರೀ ವೆಂಕಟ ಗುರೂಜಿ ಅಂತ. ಶ್ರೀ ವೆಂಕಟೇಶ್ ಗುರುಜಿ. ನಮ್ಮ ಗುರುಜಿ ದಿನೇಶ್ ಗುರುಜಿ ಅಂತ. ಹೌದಾ? ಅವ್ರ ಹತ್ರ ಕಲ್ತಿದ್ದು. ದೋಸೆ ಗೀಸೆ ಏನು ಬರಲ್ಲ ಇದರಲ್ಲಿ. ಏನಂದ್ರೆ ಕೆಲಸ ಆಗುತ್ತೋ ಇಲ್ವೋ, ಮನೆ ಬರದಲ್ಲಿ ಇದೆಯೋ ಇಲ್ವೋ ಅಷ್ಟು ತಿಳ್ಕೊಬರ್ಸಿ. ದೋಸೆ ಅಂದ್ರೆ ಅಷ್ಟೇ ದಾರಿ. ಇವ್ರು ಏನ್ ಮಾಡ್ತಾವ್ರೆ ಅಂದ್ರೆ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ನಿಮ್ಗೆ ಪೂಜೆ ಮಾಡ್ಸಿ, ಅದ್ ಮಾಡ್ಸಿ, ಇದು ಮಾಡ್ಸಿ ಪರಿಹಾರ ಆಯ್ತದೆ, ಪರಿಹಾರ ಆಗಲ್ಲ. ನಮ್ಮ ಮನೆ ಬರದಲ್ಲಿ ಇದ್ರೆ ಆಗುತ್ತೆ, ಅದನ್ನ ನೋಡ್ಕೊಬೋದು. ನಮ್ಮ ನಕ್ಷತ್ರ ನಾಡಿದ್ದು ಇನ್ಫಾರ್ಮ್ ಮಾಡ್ಕೊಟ್ಬಿಡ್ತದೆ. ನಂಬರ್ ನಿಮ್ಮದು? 900087376117 ಅಂತ. ಆಯ್ತಾ? ಫೋನ್ ಮಾಡಿ ಸರ್. ಸರಿ, ಆಯ್ತು. ಸರಿ ಸರ್. ಬೇಡ ಬಾ, ಟೈಮ್ ಆಯಿತು. ಓಕೆ, ಥ್ಯಾಂಕ್ ಯು. ಓಕೆ ಬಂಧುಗಳೇ, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡೋದಂತ ಹೋಗಿ ಇದೇ ಎಂಡ್ ಆಗೋಯ್ತು. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ಬನ್ನಿ.